ಸರಿಯಾದ ರೀತಿಯಲ್ಲಿ ಶಾವಿಗೆ ಉಪ್ಪಿಟ್ಟು ತರಕಾರಿಗಳನ್ನು ಸ್ವಲ್ಪ ಬಳಸ್ಕೊಂಡು ಯಾವ ರೀತಿಯಲ್ಲಿ ನಾವು ಶಾವಿಗೆ ಉಪ್ಪಿಟ್ಟನ್ನು ಮಾಡ್ಕೊಳ್ಬೋದು ಅಂತ ಇವತ್ತಿನ ವ್ಲಾಗಲ್ಲಿ ಸಿಂಪಲ್ಲಾಗಿ ನೋಡ್ಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮೊದಲಿಗೆ ನಾನಿಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ತರಕಾರಿಗಳನ್ನ ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಂತ ಅಂದುಕೊಂಡು ಒಂದು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಶಾವಿಗೆ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ಕೊಂಡು ಸಹ ನೀವು ಹಾಕ್ಕೊಳ್ಬೋದು, ಆದರೆ ಅಷ್ಟೊಂದು ತರಕಾರಿಗಳು ಬೆಂದಿರಲ್ಲ. ಸೊ ಹಾಗಾಗಿ ನಾನು ಮೊದಲೇ ಬೇಯಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಒಂದು 1/4 ಕಪ್ನಾಗೋಷ್ಟು ನಾನಿಲ್ಲಿ ಬೀನ್ಸ್ನ ತೊಗೊಂಡಿದ್ದೀನಿ. ಮತ್ತು ಹಚ್ಚಿಟ್ಟದ ಕ್ಯಾರೆಟು 1/4 ಕಪ್ನಾಗಷ್ಟು ಸೇಮ್ ತಗೊಂಡಿದ್ದೀನಿ. ಮತ್ತು ಹಸಿ ಬಟಾಣಿನೂ ಸಹ ಒಂದು 1/4 ಕಪ್ ಮೆಜರ್ಮೆಂಟಲ್ಲಿ ತಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಇಷ್ಟೇ ನಾನು ವೆಜಿಟೇಬಲ್ಸ್ನ ಹಾಕ್ಕೊಳ್ತಾ ಇರೋದು. ನೀವು ಬೇಕು ಅಂತಂದರೆ ನೌಕಲ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಇದಿಷ್ಟು ತರಕಾರಿಗಳನ್ನ ಬೇಯೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ತರಕಾರಿ ಬೇಯೋದಕ್ಕೆ ಮಾತ್ರ. ಮತ್ತು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಚಿಟಿಕೆ ಅರಿಶಿನನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಸ್ಟವ್ನ ಹಚ್ಕೊಂಡು ಇದಿಷ್ಟು ತರಕಾರಿಗಳನ್ನ ನೀಟಾಗಿ ಬೇಯೋದಕ್ಕೆ ಇಡೋಣ. ಈಗ ಈ ಕಡೆ ತರಕಾರಿಗಳೆಲ್ಲ ಬೇಯ್ತಾ ಇರಲಿ, ಶಾವಿಗೆ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮತ್ತು ನಾನು ಈ ಕಡೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ನೋಡಿ, ಈ ಕಪ್ ಮೆಜರ್ಮೆಂಟಲ್ಲಿ ನಾನು ಶಾವಿಗೆನ ತಗೊಂಡಿದ್ದೀನಿ. ಸೊ ಶಾವಿಗೆನೇ ಹುರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ನೀಟಾಗಿ ಕೈ ಆಡಿಸ್ತಾ ಬರಬೇಕು, ಯಾವುದೇ ಕಾರಣಕ್ಕೂ ಶಾವಿಗೆ ತಳ ಅಂಟಬಾರ್ದು. ನೆನಪಿರಲಿ, ನಾನು ಇಲ್ಲಿ ಆಯಿಲ್ ಆಗಲಿ ತುಪ್ಪ ಆಗಲಿ ಏನೂ ಹಾಕಿಲ್ಲ, ಹಾಗೆ ಡ್ರೈ ಇದರಲ್ಲೇ ಹುರ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಕೈ ಆಡಿಸ್ತಾ ಬರ್ತಾ ಈಗ ನೋಡಿ ಕಲರು ಸಹ ಚೇಂಜ್ ಆಗಿದೆ. ಇಷ್ಟು ಮಾತ್ರ ಚೇಂಜ್ ಆದರೆ ಸಾಕು. ಈಗ ಸ್ಟವ್ನ ಸಹ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಶಾವಿಗೆ ಹುರಿದು ತೆಗೆದಿಟ್ಟ ಬಾಣಲಿಗೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಶಾವಿಗೆ ಬಾತಿಗೆ ನೆನಪಿರಲಿ, ಆಯಿಲು ಕಡಿಮೆನೇ ಇರಲಿ. ಯಾಕೆ ಅಂದರೆ ಅದು ಕೈಗೆ ಅಂಟದಾಗೆಲ್ಲ ತುಂಬ ಹೆವಿ ಎಣ್ಣೆ ಅನಿಸುತ್ತೆ. ಸೊ ಹಾಗಾಗಿ ನಾನು 3 ಟೇಬಲ್ ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ. ಮತ್ತು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆನೂ ಸಹ ಚೆನ್ನಾಗಿ ಚಿಟಪಟ ಅಂತ ಅಂದಮೇಲೆ ನಾನಿಲ್ಲಿ ನೋಡ್ತಾ ಇರ್ಬೋದು 1/4 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಡಲೆಬೇಳೆನ ತಗೊಂಡಿದ್ದೀನಿ. ಸೊ ಬಟಾಣಿನೂ ಸಹ ತಗೊಂಡಿರೋದ್ರಿಂದ ನಾನು ಇಷ್ಟನ್ನೇ ತಗೊಂಡಿದ್ದೀನಿ. ಮತ್ತು ಗೋಡಂಬಿನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಸಹ ಮಾಡ್ಬೋದು, ಆದರೆ ತುಂಬ ಟೇಸ್ಟಿ ಅನಿಸುತ್ತೆ. ಮತ್ತು ಅರ್ಧ ಕಪ್ನಷ್ಟು ನಾನಿಲ್ಲಿ ಈರುಳ್ಳಿನ ಹಚ್ಚಿಟ್ಟಿದ್ದ ಈರುಳ್ಳಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಕೆಂಬಾಳ ಆಗೋವರೆಗೂ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಕಡಲೆಬೇಳೆ, ಗೋಡಂಬಿ ಮತ್ತು ಈರುಳ್ಳಿ ಎಲ್ಲನೂ ಸಹ ಕಲರಿಂಗ್ ಚೇಂಜ್ ಆಗಿದೆ, ರೋಸ್ಟ್ ಸಹ ಚೆನ್ನಾಗಾಗಿದೆ. ಈಗ ನಾನು ಹಸಿಮೆಣ್ಸಿನ್ಕಾಯಿ 7ರಿಂದ 8 ತಗೊಂಡಿದ್ದೀನಿ. ನೀವು ಬೇಕು ಅಂದರೆ ಒಣಮೆಣ್ಸಿನ್ಕಾಯಿನೂ ಸಹ ತಗೊಳ್ಬೋದು, ನೋ ಪ್ರಾಬ್ಲಮ್. ಈಗ ಇದಿಷ್ಟನ್ನು ಸಹ ನೀಟಾಗಿ ಕೆಂಬಾಳವಾಗಿ ನಾನು ಹುರ್ಕೊಂಡಿದ್ದೀನಿ. ಮತ್ತು ಈಗ ನಾನು ಇದಕ್ಕೆ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವು ಸಹ ಚೆನ್ನಾಗಿ ಸಿಟಪಟ ಅಂದಮೇಲೆ ಈಗ ನಾನು ಇದಕ್ಕೆ 2 ಟೊಮೊಟೊ ಹಚ್ಚಿಟ್ಕೊಂಡಿದ್ದ ಸಣ್ಣದಾಗಿ ಅದನ್ನು ಸಹ ಸೇರಿಸ್ಕೊಂಡು ಟೊಮೊಟೊ ಎಣ್ಣೆಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಹಾಕಬೇಕು, ಅಲ್ಲಿವರೆಗೂ ಸಹ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ತಳ ಅಂಟದಂಗೆ ನೀಟಾಗಿ ತಿರುಗಿಸ್ಕೊಡ್ತಾ ಬರಬೇಕು. ಈಗ ನಾನು ಇದಕ್ಕೆ ತರಕಾರಿ ಬೇಯಿಸಿದ್ನಲ್ಲ, ಸೊ ನೋಡಿ ಅರ್ಧಂಬರ್ಧ ನೀಟಾಗಿ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು ನೀವು ಸಹ. ಈಗ ಇದನ್ನು ನಾನು ಡೈರೆಕ್ಟು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಮಾಡಿದ್ನಲ್ಲ ಆ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಸ್ವಲ್ಪ ಬೇಯಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಅರ್ಧ ಇಲ್ಲಿ ಬಾಣಲಿ ಸಪ್ರೇಟಾಗಿ ನೀರು ಹಾಕಿ ತರಕಾರಿಗಳನ್ನ ಹಾಕಿ ಬೇಯಿಸಿದ್ದೆ. ಮತ್ತು ಈ ಕಡೆ ಇನ್ನೂ ಒಂದು ಅರ್ಧ ಚೆನ್ನಾಗಿ ಆಗಲಿ ಅನ್ನೋದು ಕಾರಣಕ್ಕಾಗಿ ಎಣ್ಣೆಯಲ್ಲೂ ಸಹ ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಟ್ಟ ನಂತರ ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ ತರಕಾರಿಗಳದ್ದು ಸಹ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ, ನೆನಪಿರಲಿ ಆಗಲೇ ತರಕಾರಿ ಬೇಯೋದಕ್ಕೆ ಉಪ್ಪು ಹಾಕಿದ್ವಿ. ಈಗ ಶಾವಿಗೆ ಉಪ್ಪಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟಲ್ಲಿ ಉಪ್ಪನ್ನು ಹಾಕ್ಕೊಳ್ಳಿ. ಈಗ ನಾನು ಯಾವ ಕಪ್ ಅಳತೆ ತಗೊಂಡಿದ್ನಲ್ಲ ಆ ಕಪ್ಪಲ್ಲೇ 1.5 ಕಪ್ನಷ್ಟು ನೋಡಿ, 1 ಕಪ್ಪು ಮತ್ತು ಅರ್ಧ ಇಷ್ಟು ಸಹ ನೀರನ್ನು ಹಾಕ್ಕೊಂಡು ತಿರುಗಿಸ್ಕೊಡ್ತಾ ಇದ್ದೀನಿ. ತರಕಾರಿಗಳೆಲ್ಲ ಒಂದು ಸ್ವಲ್ಪ ಹೊತ್ತು ಒಂದು ಸುತ್ತು ಬೇಯ್ಕೊಳ್ಳಿ ಅಂತ ಪ್ಲೇಟ್ನ ಸಹ ಮುಚ್ಚಿದ್ದೆ. ಸೊ ಈಗ ಓಪನ್ ಮಾಡಿ ನೋಡಿಸ್ತಾ ಇದ್ದೀನಿ ನೋಡಿ.
ಎಷ್ಟು ನೀಟಾಗಿ ತರಕಾರಿ ಮತ್ತು ಒಗ್ಗರಣೆ ಕೊಟ್ಟಿದ್ನಲ್ಲ ಅದೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ಶಾವಿಗೆನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಬೆರೆಸ್ಕೊಳ್ತಾ ಇದ್ದೀನಿ. ಶಾವಿಗೆ ಯಾವುದೇ ಕಾರಣಕ್ಕೂ ತಳ ಅಂಟದ ಹಾಗೆ ನೀಟಾಗಿ ತಿರುಗಿಸ್ಕೊಡ್ತಾ ಬರಬೇಕು. 1 ಗ್ಲಾಸಷ್ಟು ಶಾವಿಗೆ ತೊಗೊಂಡಿದ್ರೆ 1.5 ಗ್ಲಾಸಷ್ಟು ನೀರು ಹಾಕ್ಕೊಳ್ಬೇಕು ಅಷ್ಟೇ. ನಿಮಗೆ ಕಲರಿಂಗ್ ಬೇಕು ಅಂತಂದರೆ ಫುಡ್ ಕಲರ್ ಸಹ ಯೂಸ್ ಮಾಡ್ಕೊಳ್ಬೋದು, ನೋ ಪ್ರಾಬ್ಲಮ್. ಇಲ್ಲಾಂದರೆ ಟರ್ಮರಿಕ್ ಪೌಡರ್ ಅರಿಶಿನ ಪುಡಿ ಆದರೂ ಸಹ ಹಾಕ್ಕೊಳ್ಬೋದು. ಸೊ ಈಗ ಶಾವಿಗೆ ನೋಡಿ ಯಾವ ಥರ ಬೇಯ್ತಾ ಇದೆ ಅಂತ. ಸೊ ಚೆನ್ನಾಗಿ ತಿರುಗಿಸ್ಕೊಡ್ತಾ ಬರಬೇಕು. 2 ನಿಮಿಷ ಚೆನ್ನಾಗಿ ತಿರುಗಿಸೋದು ಮತ್ತು 1 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸೋದು. ಈ ಥರ ಮಾಡಿ ನೀಟಾಗಿ ನಾನು ಶಾವಿಗೆ ಉಪ್ಪಿಟ್ಟನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ನಾವು ಶಾವಿಗೆಗೆ ಏನು ನೀರು ಹಾಕಿರ್ತೀರಲ್ಲ ಅದು ಫುಲ್ಲು ಡ್ರೈ ಆಗಿಬಿಡ್ಬೇಕು. ನೋಡಿ ಯಾವ ಥರ ಆಗಿದೆ ಅಂತ ಶಾವಿಗೆ ಉಪ್ಪಿಟ್ಟು. ಸೊ ಈ ಥರನೇ ಇರಬೇಕು. ಕೈಗೆ ಬಾಯಿಗೆ ಏನೂ ಸಹ ಮೆತ್ತದ ಹಾಗೆ ಉದುರುವಾಗಿ ಇರಬೇಕು. ಸೊ ನೋಡಿದ್ರಲ್ಲ ಅತಿ ಸುಲಭವಾಗಿ ಯಾವ ರೀತಿಯಲ್ಲಿ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊಳ್ಬೋದು ಅಂತ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಥ್ಯಾಂಕ್ ಯು ಆಲ್.